ಒಬ್ಬ ಮಗ ತನ್ನ ಅಮ್ಮನನ್ನು ಯಾವತ್ತೂ ಪ್ರೀತಿಸಲಿಲ್ಲ. ಆದರೆ ಅಮ್ಮ ಸತ್ತ ನಂತರ ಸಿಕ್ಕ ಒಂದು ಪತ್ರ ಅವನ ಜೀವನವನ್ನೇ ಬದಲಾಯಿಸಿತು. ಆ ಪತ್ರದಲ್ಲಿ ಏನಿತ್ತು ಗೊತ್ತಾ? ಒಂದು ಪುಟ್ಟ ಹಳ್ಳಿಯಲ್ಲಿ ಲಕ್ಷ್ಮಿ ಮತ್ತು ಅವಳ ಮಗ ಕಾರ್ತಿಕ್ ವಾಸಿಸುತ್ತಿದ್ದರು. ಕಾರ್ತಿಕ್ನ ತಂದೆ ಅವನು ಚಿಕ್ಕವನಿದ್ದಾಗಲೇ ನಿಧನರಾಗಿದ್ದರು. ಲಕ್ಷ್ಮಿ ಮನೆ ಮನೆಗೆ ಕೆಲಸ ಮಾಡಿ ಮಗನನ್ನು ಓದಿಸುತ್ತಿದ್ದರು. ಕಾರ್ತಿಕ್ಗೆ ತನ್ನ ಅಮ್ಮನ ಬಡತನವೇ ಬೇಸರವಾಗಿತ್ತು. ಒಂದು ದಿನ ಶಾಲೆಯಲ್ಲಿ ಎಲ್ಲರೂ ಹೊಸ ಬ್ಯಾಗ್ ತಂದುಕೊಂಡಿದ್ದರು. ಆದರೆ ಕಾರ್ತಿಕ್ ಬಳಿ ಹಳೆಯ ಬ್ಯಾಗ್. ಅವನು ಮನೆಗೆ ಬಂದು ಕೋಪದಿಂದ ಹೇಳಿದ, ನೀನು ನನ್ನ ಅಮ್ಮ ಅಂತ ಹೇಳ್ಕೊಳ್ಳಲು ನನಗೆ ನಾಚಿಕೆ ಆಗುತ್ತದೆ. ಆ ಮಾತು ಕೇಳಿ ಲಕ್ಷ್ಮಿಯ ಕಣ್ಣಲ್ಲಿ ನೀರು ತುಂಬಿತು. ಆ ರಾತ್ರಿ ಲಕ್ಷ್ಮಿ ತನ್ನ ಮದುವೆಯ ಸಮಯದ ಏಕೈಕ ಚಿನ್ನದ ಸರವನ್ನು ಮಾರಿದಳು. ಮರುದಿನ ಮಗನಿಗೆ ಹೊಸ ಬ್ಯಾಗ್, ಶೂ ಮತ್ತು ಪುಸ್ತಕಗಳನ್ನು ತಂದಳು. ಕಾರ್ತಿಕ್ ಸಂತೋಷಪಟ್ಟ. ಆದರೆ ಅಮ್ಮ ಅದಕ್ಕಾಗಿ ಏನು ಕಳೆದುಕೊಂಡಳು ಎಂಬುದು ಅವನಿಗೆ ಗೊತ್ತಿರಲಿಲ್ಲ. ಲಕ್ಷ್ಮಿಗೆ ತೀವ್ರ ಅನಾರೋಗ್ಯ ಶುರುವಾಯಿತು. ಆದರೂ ಅವಳು ಕೆಲಸ ನಿಲ್ಲಿಸಲಿಲ್ಲ. ಮಗನ ಕನಸುಗಳೇ ಅವಳಿಗೆ ಮುಖ್ಯವಾಗಿದ್ದವು. ಒಂದು ರಾತ್ರಿ ಲಕ್ಷ್ಮಿ ತನ್ನ ಮಗ ಮಲಗಿದ್ದಾಗ ಅವನ ತಲೆಯ ಮೇಲೆ ಕೈ ಇಟ್ಟು ನಿಧಾನವಾಗಿ ಹೇಳಿದರು, ನೀನು ದೊಡ್ಡವನಾಗಿ ಸಂತೋಷವಾಗಿದ್ದರೆ ಅದೇ ನನ್ನ ಜೀವನದ ದೊಡ್ಡ ಗೆಲುವು. ಅಮ್ಮ ತೀರಿ ಹೋಗಿ 2 ವರ್ಷಗಳಾಗಿತ್ತು. ನಂತರ ಅಜ್ಜಿ ಕಾರ್ತಿಕ್ಗೆ ಒಂದು ಪತ್ರ ಕೊಟ್ಟಳು. ಅದು ಅವನ ಅಮ್ಮ ಬರೆದ ಕೊನೆಯ ಪತ್ರ. ಮಗನೇ, ನೀನು ನನ್ನನ್ನು ದ್ವೇಷಿಸಿದರೂ ನಾನು ನಿನ್ನನ್ನು ಯಾವತ್ತೂ ದ್ವೇಷಿಸಲಿಲ್ಲ. ನಿನ್ನ ನಗುವಿಗಾಗಿ ನನ್ನ ಜೀವನವನ್ನೇ ಕೊಟ್ಟೆ. ಒಂದು ದಿನ ನೀನು ನನ್ನನ್ನು ಅರ್ಥ ಮಾಡಿಕೊಳ್ಳುವೆ ಎಂಬ ನಂಬಿಕೆ ನನಗಿದೆ. ಯಾವತ್ತೂ ಒಳ್ಳೆಯ ಮನುಷ್ಯನಾಗಿ ಬದುಕು. ಅದೇ ನನಗೆ ಕೊಡುವ ದೊಡ್ಡ ಉಡುಗೊರೆ. ಪತ್ರ ಓದಿದ ಕಾರ್ತಿಕ್ ಜೋರಾಗಿ ಅಮ್ಮ, ಒಂದು ಸಲ ಮಾತ್ರ ಹಿಂದಿರುಗು. ನಾನ್ ನಿನ್ನನ್ನು ಅಪ್ಪಿಕೊಳ್ಬೇಕು. ಆದರೆ ಅವನ ಧ್ವನಿಗೆ ಉತ್ತರ ಬರಲಿಲ್ಲ. ವರ್ಷಗಳ ನಂತರ ಕಾರ್ತಿಕ್ ಒಬ್ಬ ಯಶಸ್ವಿ ಅಧಿಕಾರಿಯಾದ. ಪ್ರತಿ ವರ್ಷ ತನ್ನ ಅಮ್ಮನ ಹೆಸರಿನಲ್ಲಿ ಬಡ ಮಕ್ಕಳಿಗೆ ಉಚಿತ ಪುಸ್ತಕಗಳನ್ನು ಹಂಚುತ್ತಿದ್ದ. ಅವನು ಯಾವಾಗಲೂ ಒಂದು ಮಾತು ಹೇಳುತ್ತಿದ್ದ, ಹಣ ಕಳೆದುಕೊಂಡ್ರೆ ಮತ್ತೆ ಸಂಪಾದಿಸಬಹುದು, ಆದರೆ ಅಮ್ಮನನ್ನು ಕಳೆದುಕೊಂಡ್ರೆ ಮತ್ತೆ ಎಂದಿಗೂ ಪಡೆಯಲು ಸಾಧ್ಯವಿಲ್ಲ. ಈ ಕಥೆಯ ನೀತಿ ಏನಂದ್ರೆ, ಜೀವಂತವಾಗಿರುವಾಗಲೇ ತಂದೆ ತಾಯಿಯ ಪ್ರೀತಿಯ ಮೌಲ್ಯವನ್ನು ಅರಿತುಕೊಳ್ಳಿ. ನಂತರ ಬರುವ ಪಶ್ಚಾತ್ತಾಪವನ್ನು ಯಾವ ಕಣ್ಣೀರೂ ಅಳಿಸ